ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಲೈಫ್ ಆಫ್ ಜೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ವಿಡಿಯೋ ಎಡಿಟ್ ಮಾಡೋದು ಬಾಕಿ ಇದೆ, ಆದರೆ ಆ ಎಲ್ಲ ವಿಡಿಯೋಕ್ಕಿಂತ ಮುಂಚೆ ಈ ವಿಡಿಯೋ ಆಗ್ತಾ ಇರೋದಕ್ಕೆ ರೀಸನ್ ಇದೆ. ಆ ರೀಸನ್ ಏನಪ್ಪ ಅಂತಂದರೆ, ನಾನು ಮಕ್ಕಳ ಜೊತೆಯಲ್ಲಿ ಮೊದಲ ಬಾರಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಮಕ್ಕಳು ಕೂಡ ತುಂಬ ಕೇಳ್ತಾಯಿದ್ರು, ಮ್ಯಾಮ್ ಯಾವಾಗ ಬರುತ್ತೆ ವಿಡಿಯೋ ಅಂತ. ಸೊ ಹಾಗಾಗಿ ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ನಾವು ಒಂದು ದಿನದ ಪ್ರವಾಸಕ್ಕೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇರುವಂತಹ ಫಂಡೂಸ್ ಎನ್ನುವಂಥ ವಾಟರ್ ಪಾರ್ಕಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳ ಒಂದು ಖುಷಿ ನಿಜವೂ ಕೂಡ ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಖುಷಿ ಪಡ್ತಾ ಇದ್ದಾರೆ ಮಕ್ಕಳು ಅಂತ. ಮಕ್ಕಳ ಜೊತೆಗೆ ನಾವು ಕೂಡ ತುಂಬಾ ಖುಷಿ ಪಡ್ತಾ ಇದ್ವಿ. ಅಬ್ಬಬ್ಬಾ, ಎಷ್ಟು ಭಕ್ತಿ, ಎಷ್ಟು ವಿನಯ. ಎಲ್ಲಾರ್ಗು ಆಂಜನೇಯ ಪರಮಾತ್ಮ ಒಳ್ಳೇದನ್ನ ಮಾಡ್ಲಿ, ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ದೇವ್ರೇ. ಅದೇ ರೀತಿ ಗಾಯಗಳು ನಮ್ಮ ಮನಸ್ವಿ ಅವರು, ಆಮೇಲೆ ಇವರು ನಮ್ಮ ಜಿ ಕನ್ನಡ ಝೋಯ ಅವರು, ಇವರು ನಮ್ಮ ವೆರಿ ಕ್ಯೂಟ್ ಆಫಿ ಅವರು, ಇವರು ನಮ್ಮ ಲಿಟಲ್ ಧಮಾಕ ಚೋಟ ಪಾಕೆಟ್ ಬಡ ಧಮಾಕ. ಇವರು ನಮ್ಮ ಟ್ವಿನ್ ಚೈತ್ರ ಅವರು. ಅಲ್ಲಿನ ವಿದ್ಯೆ ಅವರು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೋಗ್ತಾ ಇರೋದು ಫಂಡೂಸ್. ನಿಧಾನಕ್ಕೆ ಇಂದಿನ ನಮ್ಮ ಪಯಣ ಫಂಡೂಸ್ ಪಾರ್ಕಿಗೆ. ನಮಸ್ಕಾರ, ಹಾಯ್. ಶಾಲೆ ಮಕ್ಕಳು ಫಂಡೂಸ್ ಪಾರ್ಕಿಗೆ.
ಫೇವ್ರೇಟ್ ಗೀತಾ ಮಿಸ್. ನಾವು ಮೊದಲು ಭೇಟಿ ಕೊಟ್ಟಿದ್ದು ಮಾರಿಕಣಿವೆ ಡ್ಯಾಮ್ ಅಥವಾ ವಾಣಿ ವಿಲಾಸ ಸಾಗರಕ್ಕೆ. ಅಲ್ಲಿನ ಮಾರಮ್ಮನ ಗುಡಿಗೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ದೇವಿಯ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ವಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಚಿಕ್ಕನಾಯಕನಹಳ್ಳಿ ಟೌನಲ್ಲಿರ್ತಕ್ಕಂಥ ರೋಟರಿ ಆಂಗ್ಲ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವತಿಯಿಂದ ನಮ್ಮ ಶಾಲಾ ಮಕ್ಕಳನ್ನು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಒಟ್ಟಾಗಿ ಸೇರಿಕೊಂಡು ಈ ಒಂದು ವಾಣಿ ವಿಲಾಸ ಪ್ರವಾಸಿ ತಾಣಕ್ಕೆ ಬಂದು ಈ ತಾಣವನ್ನು ವೀಕ್ಷಿಸಲು ಮತ್ತು ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಈ ಮಾರಮ್ಮ ದೇವಾಲಯದಲ್ಲಿ ನಾವಿಂದು ಮಕ್ಕಳನ್ನು ವೀಕ್ಷಣೆ ಮಾಡಿಕೊಂಡು ನಂತರ ವಾಣಿ ವಿಲಾಸ ಡ್ಯಾಮನ್ನು ನೋಡಿಕೊಂಡು ನಂತರ ಊರಿನಲ್ಲಿರ್ತಕ್ಕಂಥ ಫಂಡೂಸ್ ಪಾರ್ಕಿಗೆ ನಮ್ಮ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ತಾಯಿಗೆ ನಮಸ್ತೆಯನ್ನು ಹೇಳ್ತಾ ಇದ್ದೀನಿ. ಮಾರಮ್ಮ ದೇವಿ ಫುಲ್ ಎನರ್ಜೆಟಿಕ್ ಶೋಭಾ ಅಂತ, ಇವರು ವೆರಿ ವೆರಿ ಎನರ್ಜೆಟಿಕ್ ಮೇಘನ ಅಂತ. ಮೇಘನ ಮ್ಯಾಮ್, ಸಾರಿ, ಶೋಭಾ ಮ್ಯಾಮ್, ಮಗನ ಮ್ಯಾಮ್ ಹೊಡೆದ್ಬಿಟ್ಟು ಹೇಳೋದು ಶೋಭಾ ಮ್ಯಾಮ್. ಇವರು ಸಿಕ್ಕಾಪಟ್ಟೆ ಎನರ್ಜಿ ಇರೋ ಲೇಖನ ಅವರು. ಎಲ್ಲಿ ಹೋಗ್ತಾ ಇದೀವಿ? ಬಾ ಇನ್ನು ಜೋರಾಗಿ ಫಂಡ್. ಓಕೆ, ಓಕೆ, ಬಾಯ್. ಇಲ್ಲ, ಗಂಡ್ಮಕ್ಳು ಕೊಟ್ಟಿದ್ದು, ಮಕ್ಕಳು ತಂದಿದ್ದೀನಿ ಹ್ಯಾಟು, ಡ್ರೆಸ್ಸು. ನನಗೆ ಆಗಲ್ಲ ಮಿಸ್ಸು, ಟೋಪಿ ಕನ್ನಡಕ ಇಲ್ಲ ಅಂತ ನಂಗೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಸಿಲಿಗೆ. ಕನ್ನಡಕ ಇಲ್ಲ ಐತೆ ಬ್ಯಾಗ್ಗಳು. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೀನಿ ಕನ್ನಡಕ. ಇನ್ನೊಂದು ಅಲ್ಲ ಆ ಬ್ಯಾಗ್. ಯಾರಿಗೂ ಗಾಗಲ್ ತರ ಕೇಳಿದ್ನಲ್ಲ. ವಾಟರ್ ಪಾರ್ಕಿಂದು ವಿಡಿಯೋ ಆ್ಯಕ್ಚುಲಿ ತುಂಬ ಲಾಂಗ್ ಆಗಿತ್ತು. ಮೋರ್ ದೆನ್ 30 ನಿಮಿಷ ತನಕನೂ ಈ ವಿಡಿಯೋ ಆಗಿತ್ತು. ಆದರೆ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದಾಗಿ ವಿಡಿಯೋನ ಸ್ಪ್ಲಿಟ್ ಮಾಡಬೇಕಾಗಿದೆ. ಅಂತಂದರೆ ಕಟ್ ಮಾಡಿ 2 ಭಾಗ ಆಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ವಿಡಿಯೋ ನೋಡಿ, ಮ್ಯಾಮ್ ಲಾಂಗ್ ವಿಡಿಯೋ ಹಾಕಿ ಅಂತ ಎಲ್ಲ ಕೇಳ್ಕೊಂಡಿದ್ರು ಮಕ್ಕಳು. ಹಾಗಾಗಿ ಲಾಂಗ್ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಬರುತ್ತೆ ವಿಡಿಯೋ. ಅದಕ್ಕೆ ನೋಡಿ ನೀವು ಎಷ್ಟು ಖುಷಿ ಪಟ್ಟಿದ್ದೀರಾ ಅಂತ ಈ ವಿಡಿಯೋದಲ್ಲಿ ಸೆರೆ ಹಿಡ್ದಿದ್ದೀನಿ. ಸಾಕಷ್ಟು ಸಂದರ್ಭಗಳನ್ನು ಸೆರೆ ಹಿಡಿಯೋಕ್ಕಾಗಿಲ್ಲ. ಸೆರೆ ಹಿಡ್ದಿರೋ ಅಷ್ಟು ನಿಮ್ಮ ಕಣ್ಣು ಮುಂದೆ ಇದೆ. ಅದು ಹಂಗೆ ಎಲ್ಲ ಇರೋದು. ರಾತ್ರಿ ಅಟ್ಯಾಕ್ ಮಾಡುತ್ತೆ. ಡಿಸ್ಟರ್ಬ್ ಮಾಡಿ ಬನ್ನಿ. ಹಾಂ
ಬನ್ನಿ. ಹೇಗಿದೆ ನಮ್ಮ ಹಳದಿ ಕೆಂಪು ಬಣ್ಣದ ಶಾಲು? ಚೆನ್ನಾಗಿದೆ ಅಲ್ವಾ? ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ. ಅಷ್ಟೇ.